ಅರಸುಗಳಿಗಿದು ವೀರ, ಅರಸುಗಳಿಗೆ ಇದು ವೀರ. ದ್ವಿಜರಿಗೆ ಪರಮ ವೇದದ ಸಾರ, ದ್ವಿಜರಿಗೆ ಪರಮ ವೇದದ ಸಾರ. ಯೋಗೀಶ್ವರರ ತತ್ವ ವಿಚಾರ, ಯೋಗೀಶ್ವರರ ತತ್ವ ವಿಚಾರ. ಮಂತ್ರಿ ಜನಕ್ಕೆ ಬುದ್ಧಿಗುಣ, ಮಂತ್ರಿ ಜನಕ್ಕೆ ಬುದ್ಧಿಗುಣ. ವೀರಗಿಗಳ ಶೃಂಗಾರ, ವೀರಗಿಗಳ ಶೃಂಗಾರ. ವಿದ್ಯಾ ಪರಿಣತರ ಅಲಂಕಾರ, ವಿದ್ಯಾ ಪರಿಣತರ ಅಲಂಕಾರ. ಕಾವ್ಯಕ್ಕೆ ಗುರುವೆನಲು, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಕಾವ್ಯಕ್ಕೆ ಗುರುವೆನಲು ಭಾರತವ ಕುಮಾರವ್ಯಾಸ ರಚಿಸಿದ. ಏನಿದೆ ಈ ಮಹಾಭಾರತದಲ್ಲಿ ಅಂತ ಒಂದು ಷಟ್ಪದಿಯಲ್ಲಿ ಕವಿ ಬರೀತಾ ಇದ್ದಾನೆ. ಅರಸುಗಳಿಗಿದು ವೀರ, ವೀರೋಚಿತ ಸನ್ನಿವೇಶಗಳನ್ನು ವರ್ಣಿಸುವ ಇದು ವೀರರಲ್ಲಿ ವೀರರಸವನ್ನು ಉಕ್ಕಿಸುತ್ತದೆ. ದ್ವಿಜರಿಗೆ ಪರಮ ವೇದದ ಸಾರ, ಬ್ರಾಹ್ಮಣರಿಗೆ ವೇದದ ಸಾರವನ್ನೇ ಇದು ತಿಳಿಸುತ್ತದೆ. ಅದಕ್ಕೆ ಪಂಚಮ ವೇದ ಅಂತ ಹೇಳಿರೋದು. ಯೋಗೀಶ್ವರರ ತತ್ವ ವಿಚಾರ, ಯೋಗಿಗಳಿಗೆ ತತ್ವ ವಿಚಾರಗಳಲ್ಲಿ ಬುದ್ಧಿ ಕಂಡುಕೊಳ್ಳುವ ಗುಣ ಇದರಲ್ಲಿದೆ. ವಿರಹಿಗಳ ಶೃಂಗಾರ, ವಿರಹಿಗಳಿಗೆ ಶೃಂಗಾರ ಸನ್ನಿವೇಶಗಳ ವರ್ಣನೆಗಳು ಇದರಲ್ಲಿದೆ. ವಿದ್ಯಾಪರಿಣತರ ಅಲಂಕಾರ, ಇದು ವಿದ್ಯಾಪರಿಣತರಿಗೆ ಅಲಂಕಾರ ಶಾಸ್ತ್ರವನ್ನು ಬೋಧಿಸುತ್ತೆ. ಎಲ್ಲ ಕಾವ್ಯಗಳಿಗೂ ಕಾವ್ಯಕ್ಕೆ ಗುರುವೆನಿಸಿಕೊಳ್ಳುವಂತೆ, ಎಲ್ಲ ಕಾವ್ಯಗಳಿಗೂ ಇದು ಆಧಾರ ಸ್ತಂಭ ಇದ್ದ ಹಾಗೆ ಗುರು ಎನಿಸಿಕೊಳ್ಳುವಂತೆ ಕುಮಾರವ್ಯಾಸ ಈ ಭಾರತವನ್ನು ರಚಿಸಿದ್ದಾನೆ ಅಂತ ಕವಿ ಹೇಳಿದ್ದಾನೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಮಹರ್ಷಿ ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳೋದಿಲ್ವಾ, ಪರಂಕವೀನಾಂ ಆಧಾರಂ ಅಂತ. ಬೇರೆಲ್ಲ ಕವಿಗಳು ಬರೆಯುವಂತಹ ಕಾವ್ಯಗಳಿಗೆ ತನ್ನ ಕಾವ್ಯ ಆಧಾರ ಸ್ತಂಭ ಇದ್ದ ಹಾಗೆ ಅಂತ ಹೇಳಿರೋದ್ರಿಂದ ಅದೇ ಮಾತು ಇಲ್ಲೂ ಕೂಡ ಧ್ವನಿಸ್ತಾ ಇದೆ. ಬೇರೆಲ್ಲ ಕಾವ್ಯಗಳಿಗೆ ಗುರು ಶ್ರೇಷ್ಠವಾದದ್ದು ಇದು, ಬೇರೆಲ್ಲ ಕಾವ್ಯಗಳಿಗೆ ಅಂತ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ಗೂಶಬ್ದಸ್ತು ಅಂಧಕಾರ ಸ್ಯಾತ್, ರೋಶಬ್ದಸ್ತು ನಿರೋಧಕ, ಅಂಧಕಾರ ನಿರೋಧತ್ವಾತ್ ಗುರು ಇತ್ಯಭಿಧೀಯತೆ ಅಂತ ಒಂದು ಕಡೆ ಮಹಾಭಾರತದಲ್ಲೇ ಬರುತ್ತೆ. ಗು ಅಂದರೆ ಅಂಧಕಾರ, ರು ಅಂದರೆ ಅಂಧಕಾರವನ್ನು ಕಳೆಯುವವನು. ಹಾಗಾಗಿ ಯಾರು ಅಂಧಕಾರವನ್ನು ಕಳೀತಾನೋ ಅವನು ಗುರು. ರು ಶಬ್ದಸ್ತು ನಿರೋಧಕ, ಯಾರು ಕಳೆಯುತ್ತಾನೋ ಅವನು ರು ಶಬ್ದ ಅಂಧಕಾರ ನಿರೋಧತ್ವಾದ್ ಗುರು ಇತ್ಯಭಿಧೀಯತೆ. ಅಂಧಕಾರವನ್ನು ಕಳೆಯುವ ಸಾಮರ್ಥ್ಯ ಇರುವುದು ಗುರುವಿಗೆ ಮಾತ್ರ ಅಂತ ಮಹಾಭಾರತವೇ ಹೇಳುತ್ತೆ. ಹಾಗೆ ಎಲ್ಲ ಕಾವ್ಯಗಳಿಗೂ ಗುರುಸ್ಥಾನದಲ್ಲಿ ಈ ಕೃತಿ ಇದೆ ಅಂತ ಒಂದು. ಇನ್ನೊಂದು, ಗುರು ಅಂತಂದ್ರೆ ಎರಡು ವಿಶೇಷವಾದ ಅರ್ಥ ಇದೆ. ಒಂದು ಭಾರವಾಗಿರೋದು, ಇನ್ನೊಂದು ವಿಸ್ತಾರವಾಗಿರೋದು ಅಂತ. ವಿಸ್ತಾರ ಹೇಗೆ? ತನ್ನ ಜ್ಞಾನದ ಹರಹಿನಲ್ಲಿ ವಿಸ್ತಾರ.
ಅಂತಲೂ ಅರ್ಥ ಇದೆ. ಭಾರವಾದ್ದು ಹೇಗೆ? ತಾನು ಕಾವ್ಯದಲ್ಲಿ ಬಳಸಿಕೊಂಡಿರುವಂತಹ ಉನ್ನತ ತತ್ವ ವಿಚಾರ, ಆ ಸಾಹಿತ್ಯವೇ ಭಾರ ಅನ್ನೋದು ಬಿಟ್ಟರೆ ವಜನ್ ಅಂತ ಹೇಳ್ತಾರಲ್ಲ ಆ ಭಾರವಲ್ಲ. ಸಾಹಿತ್ಯ ತೂಕವಾಗಿದೆ, ಉನ್ನತವಾದಂತಹ ತತ್ವ ವಿಚಾರವನ್ನು, ಧರ್ಮ ವಿಚಾರವನ್ನು ಚರ್ಚಿಸುತ್ತೆ. ಅದಕ್ಕೆ ಇದು ಕಾವ್ಯಕ್ಕೆ ಗುರು ಎನಿಸಿಕೊಳ್ಳುವಂತೆ ಕುಮಾರವ್ಯಾಸ ಈ ಭಾರತವನ್ನು ರಚಿಸಿದ್ದಾನೆ ಅಂತ ಹೇಳಿ ಕವಿ ಆ ಗುರು ಶಬ್ದವನ್ನ ತುಂಬಾ ಚೆನ್ನಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ.